ಅವರಿಗೆ ಪೂರ್ತಿಯಾದಂಥ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಆ ರೀತಿಯಾಗೆಲ್ಲ ಬಿಂಬಿಸಿದ್ದಾರೆ. ಮತ್ತು ಒಂದು ಕಂಪನಿಯ ಒಂದು ಬೇಡಿಕೆಯ ಆಧಾರದ ಮೇಲೆ ಮತ್ತು ಅವರು ಒಂದು ಖಾಸಗಿ ಕಂಪನಿ ತಗೊಂಡಿರ್ತಕ್ಕಂಥ ಕ್ರಮದ ಮೇಲೆನೆ ವಿರೋಧ ಪಕ್ಷದವರು ಅದನ್ನು ರಿಯಾಕ್ಟ್ ಮಾಡಿದ್ದಾರೆ. ನಾನು ಅದಕ್ಕೇನು ಟೀಕೆ ಅವ್ರು ಮಾಡಕ್ ಹೋಗಲ್ಲ. ಯಾಕಂದ್ರೆ ಅಂತಿಮವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಆ ಕಂಪನಿಯವರು ಏನೇ ಹೇಳಿ ಏನಾದರೂ ಮಾಡಿ ನಾವೇನ್ ಮಾಡಿದ್ರು ಕೂಡ ಅದು ಅಂತಿಮವಾಗಿ ಜನರಿಗೆ ತೊಂದರೆ ಆಗಬಾರ್ದು. ಈಗ ಈ CTMRA ವಿಚಾರದಲ್ಲಿ ಅವರು ಸ್ಥಗಿತ ಮಾಡಿರುವಂತದ್ದು ನಮಗೆ ಸುಮಾರು 140 ಕೋಟಿ ರೂಪಾಯಿ ಬಾಕಿ ಬೇಕಾಗಿದೆ ಅಂತ ಹೇಳಿರುವಂತದ್ದು. ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ. 140 ಕೋಟಿ ರೂಪಾಯಿ ಕೊಡಕ್ ಆಗೋದಿಲ್ಲ ಅಂತಾನೆ ನಾವು ಅವ್ರಿಗೆ ಹೇಳಿದೀವಿ. ಅಷ್ಟು ಕೊಡಕ್ ಬರೋದಿಲ್ಲ ಅಂತಾನೂ ಕೂಡ ಹೇಳಿದೀವಿ. ಮತ್ತು ಇದೇನು ಅವ್ರು ಕೇಳ್ತಾ ಇರುವಂತದ್ದು ಡ್ಯೂಸು 2019ನೇ ಇಸ್ವಿಯಿಂದ ಅವರು ಲೆಕ್ಕ ಹಾಕಿ ಅಷ್ಟು ಡ್ಯೂಸ್ ಎಲ್ಲ ಅವರು ಕೇಳ್ತಾ ಇರುವಂತದ್ದು. ಅದು ಅವರು ಕಳೆದ 1-2 ವರ್ಷದಿಂದ ಕೇಳ್ತಾ ಇದ್ದಾರೆ. ನಾವು ಅದಕ್ಕೆ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳಿದೀವಿ. ಮುಖ್ಯವಾಗಿ ಈ PPP ಮಾಡೆಲ್ ಅಡಿಯಲ್ಲಿ ಈ ಕಂಪನಿ ನಡೆಸ್ತಾ ಇರತಕ್ಕಂಥದ್ದು ಈಗ ಸ್ಥಗಿತ ಮಾಡಿದ್ದಾರೆ. ಆದರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ ಮತ್ತು ಬಹುತೇಕ ಕಡೆ ಈಗಾಗಲೇ ಚಾಲೂ ಆಗಿದೆ. ಕೋಲಾರ್ನಲ್ಲೂ ಕೂಡ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಬಹುಶಃ ನಾಳೆ ಇಷ್ಟೊತ್ತಿಗೆ ಈ ಎಲ್ಲ 13 ಇದು ಇಡೀ ರಾಜ್ಯಾದ್ಯಂತ ಏನಲ್ಲ 13 ಆಸ್ಪತ್ರೆಗಳಲ್ಲಿ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ಕೂಡ ನಾಳೆ ಇಷ್ಟೊತ್ತಿಗೆ ಎಲ್ಲ ಕಡೆ ಆಗಿರ್ತದೆ. ಸೊ ಸಾರ್ವಜನಿಕರಿಗೆ CT ಸ್ಕ್ಯಾನ್ ತಗೊಳ್ಳೋದಕ್ಕಾಗಲಿ MRI ಸ್ಕ್ಯಾನ್ ತಗೊಳ್ಳೋಕ್ಕಾಗಲಿ ಅವ್ರು ಬೇರೆ ಕಡೆ ಹೋಗಿ ತಗೋಬಹುದು. ಮತ್ತು ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಏನಿಲ್ಲ. ನಾವು ಈಗ ಇನ್ನೂ ಕೇಂದ್ರದಿಂದ NHM ಹಣ ಬಂದಿಲ್ಲ ನಮಗೆ. ಆದ್ರೂ ಕೂಡ ಅದರ ಬಗ್ಗೆ ನಾನೇನು ದೊಡ್ಡ ರಾಜಕೀಯ ಮಾಡ್ತಾ ಇಲ್ಲ. ಅದು ನಾಳೆ ಅಥವಾ ನಾಳಿದ್ದು ಅಥವಾ ಮುಂದಿನ ತಿಂಗಳು ಬರಬಹುದು. ಅದೇ ಸರ್ಕಾರದಿಂದನೇ ನಮ್ಮ ರಾಜ್ಯದ ಹಣದಿಂದನೇ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ, ಕೊಡ್ತಾ ಇದ್ದೀವಿ. ಅದರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಆದ್ರೆ ಎಷ್ಟು ಕೊಡಬೇಕು ಏನ್ ಕೊಡಬೇಕು ಈಗ ಅಶೋಕ್ ಅವರು ಬಹಳ ವಕಾಲತ್ ವಹಿಸ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಏನ್ ಕೇಳದಲ್ಲ ಕೊಟ್ಬಿಡ್ಬೇಕು ನಾವು. ಮತ್ತು ರಾಜ್ಯದ ಹಣ ಬೊಕ್ಕಸಕ್ಕೆ ನಷ್ಟ ಆದ್ರೂ ಕೂಡ ಕೊಟ್ಬಿಡ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಅಥವಾ ಆ ರೀತಿಯಾದ ಅರ್ಥದಲ್ಲಿ ಹೇಳಿದ್ರೆ ಅದು ನಾವು ಒಪ್ಪಳಕ್ ತಯಾರಾಗಿಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಗೆ ನಾನೆಲ್ಲ ಮಾಹಿತಿ ಕೊಡ್ತೀನಿ. ನಾನು ಪತ್ರಿಕಾಗೋಷ್ಠಿಯನ್ನೇ ಕರೆದಿದ್ದೆ. ಹಿಂದೆ ಇದೇ ಏನು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ಪ್ರತಿ ದಿವಸ ನಾನು ಏಪ್ರಿಲ್, ಮೇ, ಜೂನ್, ಜುಲೈ 2024ನೇ ಇಸ್ವಿ ಆ 4 ತಿಂಗಳ ಅಷ್ಟು ಮಾತ್ರ ತಗೊಂಡಿದ್ದೀನಿ. ಅದ್ರ ಹಿಂದಿನ ತಗೊಳ್ತಾ ಇಲ್ಲ. ಪ್ರತಿ ದಿವಸ ಆವರೇಜ್ ಆಗಿ 63 ಸ್ಕ್ಯಾನ್ ತಗೊಳ್ತಾ ಇದ್ರು. 63 ಸ್ಕ್ಯಾನ್ CT ಸ್ಕ್ಯಾನ್ಗಳನ್ನ ಪ್ರತಿ ದಿವಸ ಮಾಡ್ತಾ ಇದ್ರು. ಆಮೇಲೆ ನಾವು ಇದನ್ನ ನೋಡಿದ ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ಸ್ವಲ್ಪ ವಿಚಾರಣೆ ಮಾಡಿದಾಗ ನಮ್ಗೆ ಅನುಮಾನಗಳು ಬಂತು. ಆಮೇಲೆ ಒಂದು ಸುತ್ತೋಲೆ ಓಡಿಸಿದ್ವು. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಸ್ಕ್ಯಾನ್ಗಳನ್ನ ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಸೆಗ್ಮೆಂಟ್ ತಗೊಂಡು ಸ್ಕ್ಯಾನ್ ಮಾಡಬಾರ್ದು. ಒಂದೇ ಸಲ ಒಂದು ಬಾಡಿ ಸ್ಕ್ಯಾನ್ ತಗೊಂಡಾಗ ಪೂರ್ತಿ ಒಂದೇ ಸಲ ತಗೋಬೇಕು ಅಂತ ಹೇಳಿ ಅನೇಕ ಬೇರೆ ಬೇರೆ ನಾವು ಮಾನದಂಡ ಇಟ್ಟು ಇದೇ ಪ್ರಕಾರ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಅದರ ನಂತರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು. ಅದು ಆ ಆದೇಶ ಆಗಿ ಆಗಸ್ಟ್ ತಿಂಗಳಿಗೆ, ಜುಲೈಯಲ್ಲಿ ಸರಾಸರಿ 63 ಇತ್ತು ಜುಲೈಯಲ್ಲಿ. ಆಗಸ್ಟ್ ಇಂದ ನವೆಂಬರ್ಗೆ 49ಗೆ ಇಳೀತು. ಆಯ್ತಾ. ಆಮೇಲೆ ನಾವೇನ್ ಮಾಡೋದು, ಸ್ಯಾಸ್ಟ್ ಮುಖಾಂತರ ನಿಮ್ಗೆ ಹಣ ಪಾವತಿ ಆಗಬೇಕು ಅಂತ ಹೇಳಿ ನಾವು ನವೆಂಬರ್ ತಿಂಗಳಲ್ಲಿ ಇನ್ನೊಂದು ಆದೇಶ ಮಾಡೋದು. ಅಂದ್ರೆ ಅದಕ್ಕೆ ಡಾಕ್ಟರು ಸರ್ಟಿಫೈ ಮಾಡಬೇಕು ಯಾವ ಕಾರಣಕ್ಕೆ ಸ್ಕ್ಯಾನ್ ತಗೊಳ್ಬೇಕಾಗಿದೆ. ಆ ಸ್ಕ್ಯಾನ್ ಸ್ಯಾಸ್ಟ್ ಮುಖಾಂತರ ಅವ್ರಿಗೆ ಪೇಮೆಂಟ್ ಹೋಗೋ ತರ ಮಾಡೋದು. ಅದಾದ ಮೇಲೆ ಎಷ್ಟು ಇಳಿಕೆ ಆಯ್ತು ಗೊತ್ತಾ, ನವೆಂಬರ್ ತಿಂಗಳಲ್ಲಿ ಅದು ಸರಾಸರಿ ಡಿಸೆಂಬರ್ ಇಂದ ಮಾರ್ಚ್ 25ನೇ ಇಸ್ವಿವರೆಗೂ, ಡಿಸೆಂಬರ್ 24ರಿಂದ ಮಾರ್ಚ್ 25ಕ್ಕೆ 15ಕ್ಕೆ ಇಳಿತು. ಅಂದ್ರೆ ಏಪ್ರಿಲ್ ಇಂದ ಜುಲೈ, ನಾನು ಹಿಂದಿನ ವರ್ಷದ ಅಷ್ಟೇ ಇರ್ತು, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಏಪ್ರಿಲ್ ಟು ಜುಲೈ 2024 63 ಇತ್ತು. ಡಿಸೆಂಬರ್ ಟು ಮಾರ್ಚ್ 25 ಮಾರ್ಚ್ ಪ್ರತಿ ತಿಂಗಳು 15ಕ್ಕೆ ಇಳಿತು. ಅಂದ್ರೆ CTಯಲ್ಲೇನೆ ಏನು ಪ್ರತಿ ತಿಂಗಳು 15 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇತ್ತು. ನಾವು ಅವ್ರಿಗೇನು ಹಣ ಪಾವತಿ ಮಾಡ್ತಾ ಇದ್ದು ಕೃಷ್ಣ ಡಯಾಗ್ನೋಸ್ಟಿಕ್ಸ್ಗೆ 15 ಕೋಟಿ ಇದ್ದಿದ್ದು ನವೆಂಬರ್ಗೆ 3,63,00,000ಕ್ಕೆ ಇಳಿತು. ಅಂದ್ರೆ 76% ಹಣ ಏನು ಅವ್ರಿಗೆ ಕಟ್ತಾ ಇದ್ದೋ ಇಳಿಕೆ ಆಯಿತು. ಮತ್ತೆ MRIಯಲ್ಲಿ ಅವರಿಗೆ ನಾವು ಏಪ್ರಿಲ್ ತಿಂಗಳಲ್ಲಿ 55 ಇತ್ತು ಸರಾಸರಿ, ಏಪ್ರಿಲ್ ಟು ಜುಲೈ. ಡಿಸೆಂಬರ್ 24ರಿಂದ ಮಾರ್ಚ್ 25ಕ್ಕೆ ನಾವು ಆವರೇಜ್ ತಗೊಂಡಾಗ 20ಕ್ಕೆ ಇಳಿದಿದೆ. ಅಂದ್ರೆ 64% ಇಳಿಕೆ ಆಯಿತು. MRI ಪ್ರತಿ ತಿಂಗಳು 9,81,00,000 ಹೋಗ್ತಾ ಇತ್ತು. ನಾವು ಕ್ರಮ ತಗೊಂಡ್ಮೇಲೆ ಇದನ್ನ
ಸರಿಯಾದ ವ್ಯವಸ್ಥೆ ನಡಿಬೇಕು ಅಂತ ಹೇಳಿದ ಮೇಲೆ 3.5 ಕೋಟಿಗೆ ಇಳಿತು. ಅಂದ್ರೆ ಸಿಟಿಯಲ್ಲಿ 76% ಇಳಿಕೆ ಆಯಿತು ನಮ್ಮ ವೆಚ್ಚ ಪ್ರತಿ ತಿಂಗಳು. MRI ಅಲ್ಲಿ ಪ್ರತಿ ತಿಂಗಳು 64% ಇಳಿಕೆ ಆಯಿತು. ಸೊ ಇದು ಯಾರಿಗೆ ಉಳಿತಾಯ? ಇದು ನಾವು ಪಾರದರ್ಶಕವಾಗಿ ಇವ್ರ ಕಾಲದಲ್ಲಿ 3 ವರ್ಷ ಅವ್ಯಾತವಾಗಿ ನಡೆದಿತ್ತಲ್ಲ, ಇವರೇನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ನೋಡಿದ ನಂತರ ನಾವು ಅದನ್ನ ಪರಿಶೀಲನೆ ಮಾಡಿ ನಾವು ಅದನ್ನ ಒಂದ್ ಕಡೆ ಸರಿಯಾದ ವ್ಯವಸ್ಥೆ ತಗೊಂಡು ಬಂದು. ಒಂದು ಎರಡನೇದು, ಹಿಂದಿನ ಬಾಕಿ ಬಿಲ್ಗಳಿತ್ತಲ್ಲ, ನಾವ್ ಹೇಳ್ದು ಹೌದಪ್ಪ ಹಿಂದಿನಕ್ಕೆಲ್ಲ ನೀವು ದೃಢೀಕರಣ ಮಾಡಿ. ನಮ್ಗೆ ಈಗ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ, ನಮ್ಗೆ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಪ್ರತಿ ಸ್ಕ್ಯಾನ್ ಬಗ್ಗೆ ದೃಢೀಕರಣ ಮಾಡಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ದು. ಅದ್ರ ದೃಢೀಕರಣ ಸರಿಯಾಗಿ ಆಗಿಲ್ಲ, ಇನ್ನೂ ಆಗಲಿಲ್ಲ. ಮತ್ತೆ ಅವರು ಪ್ರತಿ ವರ್ಷ 5% ಅನ್ನ 2019 ಇಸ್ವಿಯಿಂದ ಮಾಡಬೇಕು ಅಂತ ಅದೊಂದು ಕೇಳ್ಕೊಂಡಿದ್ದಾರೆ. ಅದು ಹಿಂದಿನ ಸರ್ಕಾರನೂ ಒಪ್ಪಿಲ್ಲ, ನಮ್ಮ ಸರ್ಕಾರನೂ ಒಪ್ತಾ ಇಲ್ಲ. ಸೊ ಅದೆಲ್ಲ ಸೇರಿ ಅವ್ರು 140 ಕೋಟಿ ಕೇಳ್ತಾ ಇದ್ದಾರೆ. ಅದ್ರ ಮಧ್ಯೆ ಇನ್ನೊಂದೇನೋ ಹೇಳಿದ್ರಂತೆ, 50 ಕೋಟಿ ಕೊಟ್ಬಿಡಿ ನಾವು ಮುಂದುವರ್ಸ್ಕೊಡ್ತೀವಿ ಅಂತ. ಇದೇನು ನಾವೇನು ಡಿಸ್ಕೌಂಟ್ ಸೇಲ್ ಇಲ್ಲ, ನಾವು ನಮ್ಗೇನೋ ಒಂದು ಕೊಟ್ಬಿಡೋಣ ಅವ್ರಿಗೆ, ನೀವು ನಡೆಸ್ಬಿಡಿ. ಅದೇ ಈಗ ಅವ್ರು ಇಲ್ದೇನೆ ನಮ್ಮ ವ್ಯವಸ್ಥೆ ನಡೆಯಕ್ಕೆ ಆಗೋದಿಲ್ಲ ಅಂತ ಒಂದು ರೀತಿಯಾಗಿ ಅವ್ರು ಅದನ್ನು ಉಪಯೋಗ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಅಂದ್ರೆ ನಾವು ನಿಲ್ಲಿಸ್ಬಿಡ್ತೀವಿ, ಇಲ್ಲದೆ ನಮ್ಮ 50 ಕೋಟಿ ಕೊಟ್ಬಿಡಿ. ನಾವು ಬ್ಲಾಕ್ ಮೇಲ್ಗೆಲ್ಲ ನಾವು ಹೆದರಕ್ಕೆ ರೆಡಿ ಇಲ್ಲ. ನಾವು ಅದಕ್ಕೆ ಒಂದು ನ್ಯಾಯಯುತವಾಗಿ ನಿಮ್ಗೆ ಎಷ್ಟು ಕೊಡಬೇಕು ಅದನ್ನ 100% ನಾವು ಕೊಡ್ತೀವಿ. ನಮ್ಮ ಹತ್ರ ದುಡ್ಡಿನ ಕೊರತೆ ಅಂತೂ ಇಲ್ಲ, 100% ಕೊಡ್ತೀವಿ. ಅದು ನ್ಯಾಯಯುತವಾಗಿ ಇರಬೇಕು ಅಂತ ನಾವು ಹೇಳಿದ್ದೀವಿ. ಅಂತಿಮವಾಗಿ ನಾವು ಅವ್ರಿಗೆ ಮುಂದೆ ಇನ್ನೊಂದು ರಿಪ್ಲೈ ಕೊಡ್ತೀವಿ. ನಮ್ಮ ಕಡೆಯಿಂದ ಎಷ್ಟು ಕೊಡಬಹುದು ನಿಮಗೆ ಅಂತ ಹೇಳಿ ಅಂತಿಮವಾಗಿ ಅವ್ರಿಗೆ ಹೇಳ್ತೀವಿ. ಅವ್ರು ಮುಂದೆ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ನೋಡೋಣ. ಈಗ ಪರ್ಯಾಯ ವ್ಯವಸ್ಥೆಗಳು ಮಾಡಿದ್ದೀವಿ. ಮತ್ತೆ ಈಗಾಗಲೇ ನಾನು ಬೇರೆ ಕಡೆ ಎಲ್ಲ ಇದನ್ನು ನೋಡಿ ನಾನು ಈಗಾಗಲೇ ಇನ್ನು 7 ಆಸ್ಪತ್ರೆಗಳಲ್ಲಿ ಮತ್ತು 7 MRI ಮೆಷೀನು ಮತ್ತು 3 CT ಸ್ಕ್ಯಾನ್ಗಳನ್ನು ಟೆಂಡರ್ ಕರೆದಾಗಿದೆ. ಸೊ ಅದು ಕೂಡ ನಾವೇ, ಯಾಕಂತ ಹೇಳಿದ್ರೆ ಈ ಖಾಸಗಿಯವ್ರ ಮೇಲೆ ಒಂದೊಂದ್ಸಲ ಈ PPP ಮಾಡೆಲ್ಗಳು ಹೋದಾಗ ಈ ಸಮಸ್ಯೆಗಳು ಬರುವಂತದ್ದು. ಸೊ ನಮ್ಮಿಂದನೇ MRI ಮೆಷಿನ್ ಹಾಕೋದಕ್ಕೂ ಕೂಡ ಕ್ರಮ ತಗೊಳ್ತಾ ಇದೀವಿ. ಟೆಂಡರ್ಗಳು ಕೂಡ ಕರೆದಾಗಿದೆ. ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕ ತೊಂದರೆ ಆಗಬಾರ್ದು. ಸೊ ಸೇವೆಗಳನ್ನ ಪುನರಾರಂಭ ಬಹುತೇಕ ಕಡೆ ಆಗಿದೆ, ಇನ್ನು ಕೆಲವು ಸ್ಥಳಗಳು ಇನ್ನೂ ಆಗಿಲ್ಲ. ನಾಳೆಯಿಂದ ಅದು ಕೂಡ ಆಗ್ತದೆ. ಸೊ ಅದು ಕೂಡ ನಾವು ಮುಂದುವರಿಸ್ತೀವಿ. ಈಗ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ನಮ್ಮ ಜೊತೆ ಸೇರಿದ ಮೇಲೂ ಕೂಡ ಬೈ ಚಾನ್ಸ್ ಸೇರಿದ್ರೆ ಆಯ್ತು ನಾವು ನಡೆಸ್ತೀವಿ, ನೀವು ಹೇಳ್ತಾ ಇರೋ ಸರಿ ಇದೆ ಅಂತ ಏನಾದರೂ ಒಂದು ಹೊಂದಾಣಿಕೆ ಮಾಡಿ ನಡೆಸಿದ್ರು ಕೂಡ ನಾವು ಈ ಪರ್ಯಾಯ ವ್ಯವಸ್ಥೆನೂ ಕೂಡ ಉಳಿಸ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಇದು ನಡೀಲಿ ಅದು ನಡೀಲಿ, ಎರಡೂ ಕೂಡ ನಡ್ಸ್ಕೊಂಡು ಹೋಗ್ತೀವಿ. ಸೊ ಇದು ಜನರಿಗೆ ಇದೆಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ, ಎಷ್ಟು ಆಗ್ತಾ ಇತ್ತು, ಎಷ್ಟು ಉಳಿತಾಯ ಆಗ್ತಾ. ಅಂದ್ರೆ ನೀವು ನೋಡಿ ತಿಂಗಳಿಗೇನೆ ನಮಗೆ 13 ಬೇರೆ ಕಡೆ ಕೆಲವು ಕಡೆ ವ್ಯವಸ್ಥೆಗಳಿದೆ ಆಲ್ರೆಡಿ. ಇಲ್ಲಿ ಇನ್ ಕೆಲವು ಕಡೆ ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ, ಅವ್ರದ್ದು ಕೂಡ ನಾವು ಅವ್ರ ಜೊತೆ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಇನ್ ಕೆಲವು ಕಡೆ ಖಾಸಗಿ ಆಸ್ಪತ್ರೆಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ನಾವು ಏನ್ ಅಮೌಂಟ್ ಇವ್ರು ಕೊಡ್ತಾ ಇದ್ದೋ ಅದೇ ಅಮೌಂಟ್ ಅವರು ಕೊಡ್ತೀವಿ. ಸೊ ಜನ ಅಲ್ಲೋಗಿ ತಗೊಳ್ಬಹುದು. ನಾನು ಈಗಾಗಲೇ ಟೆಂಡರ್ ಕರೆದಿದ್ದೇನೆ 7 ಹೊಸ MRI ಮತ್ತು 3 CT ಸ್ಕ್ಯಾನ್ಗೆ, ಅದನ್ನು ಕೂಡ ಅಳವಡಿಸಿಕೊಳ್ತೀವಿ. ಮತ್ತು ಈಗ ಅನೇಕ ಕಡೆ CT MRI ಕೇಂದ್ರಗಳು ಬಂದಿದೆ. ಅದರಿಂದ ನಾವು ಎಂಪ್ಯಾನಲ್ ಮಾಡಿಕೊಂಡು ನಮ್ಮ ಜನರಿಗೆ ಅಲ್ಲಿಗೂ ಕೂಡ ಕೊಡಿಸಿ ಮಾಡಿಸುವಂತ ಈಗ ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ MRI CTಗಳು ಬಂದಿದೆ. ಅದಕ್ಕೋಸ್ಕರ ನಾವು ಎಂಪ್ಯಾನಲ್ ಮಾಡ್ಕೊಳ್ತೀವಿ, ಜನರಿಗೆ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ತೀವಿ. ಆದ್ರೆ ಇವ್ರು ಹೇಳ್ದಂಗೆ ವಿರೋಧ ಪಕ್ಷದವರು ಇದನ್ನ ಬೇರೆ ತರ ಬಿಂಬಿಸಕ್ಕೆ ನೋಡಿದ್ರು. ಏನು ಸರ್ಕಾರದ ಇದು ಪ್ಯಾರಾಲಿಸಿಸ್ ಅಲ್ಲ, ಇದು ನಾವು ಸರ್ಕಾರದ ಎಷ್ಟು 100 ಕೋಟಿ ರೂಪಾಯಿ ಇವತ್ತು ಉಳಿಸಿದ್ದೇವೆ. ನಾವು ಇದನ್ನ ಪತ್ತೆ ಹಚ್ಚಿ ಅವ್ರ ನಮ್ಮ ಬೇಕಾದಷ್ಟು ಒತ್ತಡ ತಗೊಂಡು ಬಂದ್ರು ಅವ್ರು ನಮ್ಮ ಮೇಲೆ. ಸರ್ ಹೇಗೋ ಮಾಡಿ ನೀವು ನಮ್ಮನ್ನ ಒಂದು ಅಮೌಂಟ್ ರಿಲೀಸ್ ಮಾಡಿಸಿ ಅಥವಾ ಏನಾದರೂ ಒಂದು ಇದು ಮುಂದುವರಿಸಿ ಅಂತ ಪ್ರಯತ್ನ ಮಾಡಿದ್ರು. ನಾವು ಯಾವುದಕ್ಕೂ ಬಗ್ಲಿಲ್ಲ. ನೋಡಪ್ಪ, ನಮಗೆ ಇದು ಸಾರ್ವಜನಿಕರ ದುಡ್ಡು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದಾಗ ಈಗ ನೋಡಿ ಈ ಎರಡನ್ನು ಕೂಡ ಲೆಕ್ಕ ತಗೊಂಡ್ರೆ ಪ್ರತಿ ತಿಂಗಳು ಅಂದಾಜಾಗಿ ಇಲ್ಲಿ 12 ಪ್ಲಸ್ 6 ಸುಮಾರು 18 ಕೋಟಿ ರೂಪಾಯಿ ಪ್ರತಿ ತಿಂಗಳು ನಾನು ಈ ಒಂದು ನಮ್ಮ ಕ್ರಮಗಳಿಂದ ಉಳಿತಾಯ ಆಯಿತು. ಕಳೆದ ನವೆಂಬರ್ ತಿಂಗಳಿಂದ, ಅಂದ್ರೆ ಈಗ 1.5 ವರ್ಷ ಆಗಿದೆ. 1.5 ವರ್ಷದಲ್ಲಿ ಪ್ರತಿ ತಿಂಗಳು 18 ಕೋಟಿ ಅಂತ ಹೇಳಿದ್ರೆ ನಾನು ಈಗಾಗಲೇ ಸುಮಾರು 200 ಕೋಟಿಗಿಂತ ಹೆಚ್ಚು ಹಣವನ್ನ ಇದೇ CT MRI ಸ್ಕ್ಯಾನಿಂಗ್ ಅಲ್ಲೇ ಉಳಿಸಿದ್ದೀನಿ ದುಡ್ಡು ರಾಜ್ಯಕ್ಕೆ. ತನಿಖೆ ಇಲ್ಲ, ಅದಕ್ಕೆ ನಾವು ದುಡ್ಡು ಪೇಮೆಂಟ್ ಮಾಡ್ತಾ ಇಲ್ಲ. ಈಗ ನೀವು ನಮಗೆ ದೃಢೀಕರಣ ಮಾಡಿಕೊಡಿ, ಆ ಸ್ಕ್ಯಾನ್ ಹೆಂಗ್ ತಗೊಂಡ್ರಿ, ಯಾವ ತರ ಆಯ್ತದು,
ಈಗ ತಲೆಗೆ ಒಂದು ಸ್ಕ್ಯಾನು, ಎದೆಗೆ ಒಂದು ಸ್ಕ್ಯಾನು, ಕೆಳಭಾಗಕ್ಕೆ ಒಂದು ಸ್ಕ್ಯಾನು, ಒಂದೇ ಸ್ಕ್ಯಾನ್ ಅಲ್ಲಿ ಮೂರು ಸ್ಕ್ಯಾನ್ ಮಾಡ್ಕೊಂಡ್ರೆ ಅದಕ್ಕೆ ನೀವು ಪ್ರೂಫ್ ಕೊಡಿ, ದುಡ್ಡು ಕೊಡ್ತೀವಿ ಅಂತ ಹೇಳಿದೀವಿ. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದನ್ನ ನೀವು ದೃಢೀಕರಣ ಮಾಡಿ ನಮಗೆ ಕೊಟ್ರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದೀವಿ. ಯಾಕಂದ್ರೆ ಹಿಂದೆ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ, ಅದು ಹೇಗಾಯಿತು ಏನಾಯಿತು ಅಂತ, ಅದು ಯಾವ ರೀತಿ ಆಯಿತು ಅಂತ ನಿಮಗೂ ಕೂಡ ಗೊತ್ತಿದೆ ವ್ಯವಸ್ಥೆಗಳಲ್ಲಿ. ಸುಮ್ಮನೆ ಅದರಲ್ಲೆಲ್ಲ ಬೇರೆ ಬೇರೆ ತರ ಮಾಡಿರ್ತಾರೆ ನೋಡಿ. ಇದೆಲ್ಲ ಅದಕ್ಕೋಸ್ಕರ ನಾವು ಅದನ್ನ ನಿಲ್ಲಿಸಿದೋ, ಗೈಡ್ಲೈನ್ಸ್ ಇಶ್ಯೂ ಮಾಡಿ ಒಂದು ಸಿಸ್ಟಮ್ ತಗೊಂಡು ಬಂದು ಈಗ ಅಷ್ಟು ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ಉಳಿಸಿದ್ದೇವೆ. ಅದಕ್ಕೆ ವಿರೋಧ ಪಕ್ಷವರು ನಮ್ಗೆ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಒಂದು ಟಫ್ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ. ಎರಡನೇದು ಅವ್ರು ಒಂದು ಪಾಯಿಂಟ್ ಒಪ್ಕೊಳ್ತೀನಿ, ಸಾರ್ವಜನಿಕ ತೊಂದರೆ ಆಗಬಾರ್ದು, ಅದು ನಾನು ಒಪ್ಕೊಳ್ತೀನಿ. ಈಗ ಒಂದು ದಿವಸಕ್ಕೆ 2 ದಿವಸಕ್ಕೆ ತೊಂದರೆ ಆಗಿದೆ, ಅದನ್ನ ಈಗ ಬಗೆಹರಿಸಿದ್ದೇವೆ, ಅದನ್ನು ಕೂಡ ಬಗೆಹರಿಸ್ತೀವಿ. ಯಾರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ನಮ್ಮ ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೊಳ್ತೀವಿ, ನಮ್ಮ ವ್ಯವಸ್ಥೆಗಳು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಹೇಳೋದಕ್ಕೆ ನಿಮ್ಗೆಲ್ಲ ಮಾಹಿತಿ, ನಮ್ಮ ಗೌರ್ಮೆಂಟ್ ಆರ್ಡರ್ಗಳು ಏನು ಇಶ್ಯೂ ಮಾಡಿದ್ದೆ ಅದರದೆಲ್ಲ ನಿಮ್ಗೆ ಮಾಹಿತಿ ಕೊಡ್ತೀನಿ, ನೀವು ಅದೆಲ್ಲ ಓದ್ಕೊಳ್ಳಿ ಅಂತ ಹೇಳಿ. ಮತ್ತೆ ಇನ್ನೊಂದು ಏನಂದ್ರೆ, ನಾಳೆ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಯವರು ಬಂದು ಭಾಗವಹಿಸ್ತಾ ಇದ್ದಾರೆ ಅಂಬೇಡ್ಕರ್ ಭವನ್ನಲ್ಲಿ. ಅದು ಸುಮಾರು 1,200 ಜನ, 1,000ಕ್ಕಿಂತ ಹೆಚ್ಚು ಜನ ವರ್ಕ್ ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಕೊಡ್ತಾ ಇದೀವಿ. ನಮ್ಮ ಆರವೈದ್ಯಕೀಯ ಸಿಬ್ಬಂದಿ, ಡ್ರಗ್ ಇನ್ಸ್ಪೆಕ್ಟರ್ಗಳು, ಅವ್ರಿಗೆಲ್ಲ ನಾವು ಕೊಡ್ತಾ ಇದೀವಿ. ಮತ್ತು ಫಾರ್ಮಸಿಸ್ಟ್ಗಳನ್ನ ಹೊಸ ಸ್ಕೀಮ್ ಮಾಡೋದು, ಅವರಿಗೆ 1 ವರ್ಷದ ಇಂಟರ್ನ್ಶಿಪ್ ಪ್ರೋಗ್ರಾಮ್, ಅವ್ರು ನಮ್ಮ PHCಗಳಲ್ಲಿ ಫಾರ್ಮಸಿಸ್ಟ್ಗಳೆಲ್ಲ ಬಂದು ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಸುಮಾರು 223 ಫಾರ್ಮಸಿಸ್ಟ್ಗಳು, ಡಿ-ಫಾರ್ಮಾ ಸ್ಟೂಡೆಂಟ್ಸು ನಮ್ಮ ಇಂಟರ್ನ್ಶಿಪ್ ಬರ್ತಾ ಇದ್ದಾರೆ. 77 ಡ್ರಗ್ ಇನ್ಸ್ಪೆಕ್ಟರ್ಸ್, ಸುಮಾರು ವರ್ಷಗಳಿಂದ ಅದು ಖಾಲಿ ಇತ್ತು, ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಫೈಟ್ ಮಾಡಿ ಈಗ ಅದು ಕೂಡ ಕ್ಲಿಯರ್ ಆಗಿದೆ. ಅವರು ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ಗಳಾಗ್ತಾ ಉಂಟು. ಸೊ ಈ ತರ ನಮ್ಮ ಒಂದು ಕಾರ್ಯಕ್ರಮ ನಾಳೆ ಇದೆ, ಅದಕ್ಕೂ ಕೂಡ ತಾವು ಬಂದು ಕವರ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಪರಿಶೀಲನೆ ಮಾಡ್ತೀವಿ ಸರ್. ಅಲ್ಲ, ಅದು ಅಂಬೇಡ್ಕರ್ ಭವನಲ್ಲಿ ಬನ್ನಿ. ಆಯ್ತು, ಓಕೆ. ಆರೋಪ ಇದೆ, ಕೆಲವು ಕಡೆ ಹಳ್ಳಿ ಕಡೆಗಳೆಲ್ಲ ಹಾಸ್ಪಿಟಲ್ಗಳೆಲ್ಲ ನೀವು ಶಿಫ್ಟ್ ಮಾಡ್ತಾ ಇದ್ದೀರಾ, ಅಲ್ಲಿನ ಎಂಪ್ಲಾಯ್ಸ್ಗಳನ್ನ ಬೇರೆ ಡಿಪಾರ್ಟ್ಮೆಂಟ್ ಆಗ್ತಾ ಇದ್ದಾರೆ. ಬೇರೆ ಡಿಪಾರ್ಟ್ಮೆಂಟ್, ನಮ್ಮ ಡಿಪಾರ್ಟ್ಮೆಂಟ್ಗೆ ಅಲ್ಲಿ 4-5 ಜನ ಪೇಷಂಟ್ಗಳು ಹೋಗ್ತಿದ್ರು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕ್ಲೋಸ್ ಮಾಡಿದೀರಾ. ಯಾವುದು ನೋಡಿ, 500 ಕಿಲೋಮೀಟರ್ ಯಾರಿಗೂ ಗೊತ್ತಿಲ್ಲದೇನೆ ಮಾತಾಡ್ತಾ ಇದ್ದಾರೆ. ನಾವು ಇದು ಒಂದು ರ್ಯಾಷನಲೈಸೇಷನ್ ಮಾಡ್ತಾ ಇದೀವಿ. ಉನ್ನತ ತಜ್ಞರೇನಿದ್ದಾರೆ, ಆ ತಜ್ಞರನ್ನ ಎಲ್ಲಿ ಹೆಚ್ಚು ಕೆಲಸ ಇರುವಂತ ಕಡೆ ಹಾಕೋಬೇಕು. ಅನೇಕ ಕಡೆ ಕೆಲಸನೇ ಇಲ್ಲ ಅಥವಾ ಬಹಳ ಕಮ್ಮಿ ಕೆಲಸ ಇರುವಂತ ಕಡೆ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ನಾವು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟಾಗ ಈಗ ನಾವು ಅವರಿಂದ ಪೂರ್ತಿ ಕೆಲಸ ತಗೊಳ್ಬೇಕು ತಾನೆ. ಅದಕ್ಕೋಸ್ಕರ ನಾವು ಹೆಚ್ಚು ಕೆಲಸ ಇರೋ ಕಡೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದೀವಿ. ತೀರಾ ಕಮ್ಮಿ ಇರೋ ಕಡೆ ಅವರಿಗೆ ಅಲ್ಲಿಗೆ MBBS ಡಾಕ್ಟರ್ಗಳನ್ನ ಕೊಡ್ತಾ ಇದೀವಿ. ಅವ್ರನ್ನ ತೆಗೆದಾಕಿದಾಗ ಖಾಲಿ ಇಡ್ತಾ ಇಲ್ಲ, ಅವ್ರ ಜಾಗದಲ್ಲಿ MBBS ಡಾಕ್ಟರ್ಗಳು ಕೊಡ್ತೀವಿ. ಓಕೆ, ಉಳಿತಾಯ ಆಯ್ತು. MRI ಆಗಿದೆ ಇಷ್ಟು ದೊಡ್ಡ ಮಟ್ಟದ ಫ್ರಾಡ್ ಗೊತ್ತಿದ್ದು ಆಗ್ತಾ ಇದೆ ಅಂತ ಯಾಕೆ ಇನಿಷಿಯೇಟ್ ಆಗ್ತಾ ಇಲ್ಲ? ನೋಡಿ, ಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ನಾವು ಅವ್ರಿಗೆ ಹೇಳಿದೀವಿ, ಅವ್ರಿಗೆ ನಾವು ಪೇಮೆಂಟ್ ಕೊಡ್ಬೇಕು ತಾನೆ. ನಾವು ಕೊಡೋಕ್ಕಾಗಲ್ಲಪ್ಪ ನಿಮಗೆ ಪೇಮೆಂಟು, ನೀವು ನಮಗೆ ಕರೆಕ್ಟ್ ಪ್ರೂಫ್ ಕೊಡಿ ನಿಮ್ಮ ಸ್ಕ್ಯಾನ್ದು ಅಂತ ಹೇಳಿದೀವಿ. ಈಗ ಕೇಸ್ ಹಾಕೊಂಡು ಕೋರ್ಟ್ಗಳು ಹೋಗಿ ಫೈಟ್ ಮಾಡೋದು ಇನ್ನೊಂದು ಕಡೆ. ಸಿಂಪಲ್ ಆಗಿ ನಾವು ಮಾಡ್ತಾ ಇದೀವಿ, ನಿಮ್ಗೆ ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ನಮಗೆ ಬೇಕಾದಷ್ಟು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸರ್ವಿಸಸ್ ನಡಿಬೇಕು. ಇದನ್ನು ನಾವು ಸರಿಯಾದ ದಾರಿಗೆ ತಗೊಂಡು ಬಂದು ಹಿಂದೆ ಏನೇನಾಗಿದೆ ನಾವು ಅದು ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ನಿಮಗೆ ಪೇಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು ನಮಗೆ ಕರೆಕ್ಟಾಗಿ ದೃಢೀಕರಣ ಮಾಡಿ ಅಂತ ಹೇಳಿದ್ವಿ. ಅದರಿಂದ ಅನೇಕ ಪೇಮೆಂಟ್ಗಳು ನಿಂತಿರುವಂತದ್ದು. ಸೊ ಅದು ಅವ್ರ ಜವಾಬ್ದಾರಿ, ಅದನ್ನ ಫುಲ್ಫಿಲ್ ಮಾಡುವಂತದ್ದು. ಸರ್, ಅಫಿಷಿಯಲ್ ರೆಕಾರ್ಡ್ ಸರ್, ಅದು ಇರಲೇಬೇಕಲ್ಲ. ಅದು ಯಾವುದು? ಈಗ ಇವ್ರು ಯಾವ್ದು ಇನ್ಸಿಸ್ಟ್ ಮಾಡಿದ್ರು, ಏನ್ ಟ್ರೀಟ್ಮೆಂಟ್ ತಗೊಂಡು ಯಾವ ಸ್ಕ್ಯಾನ್ ಮಾಡಿ ಅಂತ ಇನ್ಸಿಸ್ಟ್ ಮಾಡಿದಂತದ್ದು, ಅವರು ಸ್ಕ್ಯಾನ್ ಮಾಡಿಸಿದಂತೂ ಇದು ಅಫಿಷಿಯಲ್ ರೆಕಾರ್ಡ್ ಸಿಗುತ್ತೆ. ಅದನ್ನ ಯಾಕೆ ಸಬ್ಮಿಷನ್ ಮಾಡಲ್ಲ ಅಂತ ಸಮಸ್ಯೆ ಇರ್ತದೆ ನಿಮ್ಮ ಡಿಪಾರ್ಟ್ಮೆಂಟ್ ನೋಡೋಣ, ಅದ್ರ ಬಗ್ಗೆ ನೋಡೋಣ. ಇಲಾಖೆ ಅಧಿಕಾರಿಗಳು ಸಿಗಬೇಕಲ್ಲ ಸರ್, ರೆಕಾರ್ಡ್ ಇನ್ಸಿಸ್ಟ್ ಮಾಡಿದ್ರು ಆಫೀಸರ್ ಅಂದ್ರೆ ಅವತ್ತು ಸಿಗ್ಬೇಕು. ಅದಕ್ಕೆ ನಾವು ಪೇಮೆಂಟ್ ವಿತ್ಡ್ರಾಲ್ ಮಾಡೋದು, ಸರ್ವಿಸಸ್ ಮುಂದುವರಿಸಿದ್ದು, ಜನರಿಗೆ ತೊಂದರೆ ಆಗಬಾರ್ದು ಅಂತ. ಈಗ ಅವರೇ ಏಕಾಏಕಿ ಅವರು ನಿಲ್ಲಿಸಿದ್ರು. ಅದಕ್ಕೆ ನಾವು ಈಗ ಪರ್ಯಾಯ ಕ್ರಮ ತಗೊಂಡಿದ್ದೀವಿ. ಅವ್ರೇನು ಅವ್ರು ಬರೋದನ್ನ ಇಟ್ಕೊಳ್ಳೋಣ, ಬಂದ್ರೆ ಒಳ್ಳೇದು. ಅವ್ರ ಜೊತೆ ನಾವು ಮಾತುಕತೆ ಮಾಡಕ್ಕೆ ನಮ್ಮ ಕಡೆಯಿಂದ ಏನು ಸಮಸ್ಯೆ ಏನಿಲ್ಲ. ಬಟ್ ನಾವು ಎಷ್ಟು ಕೊಡಬೇಕಾಗಿದೆ ನ್ಯಾಯಯುತವಾಗಿ ಅಷ್ಟು ಕೊಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅದರದ್ದು ಈಗಾಗಲೇ ನಾವು ನೀಗಿಸಾಗಿದೆ. ಕೆಲವು ಆಸ್ಪತ್ರೆಗಳಲ್ಲಿ ಸ್ವಲ್ಪ ಹಣ ಕಮ್ಮಿ ಇತ್ತು, ಅವ್ರಿಗೆಲ್ಲರೂ ಕೂಡ ಹಣ ಸಂದಾಯ ಆಗಿದೆ. ಸುಮಾರು ನಾವು
ಒಟ್ಟಾರೆ ಒಂದು 60 ಕೋಟಿಗಿಂತ ಹೆಚ್ಚು ಹಣವನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೊಟ್ಟಿದ್ದೇವೆ. ಮತ್ತೆ ಮಾರ್ಚ್ ತಿಂಗಳಿಂದ ನಮ್ಮ KSMSC ಟೆಂಡರ್ ಮುಖಾಂತರ ಎಲ್ಲ ಸರಬರಾಜು ಅವರು ಮಾಡ್ತಾರೆ. ಸೊ ಅದರಿಂದ ಆ ಸಮಸ್ಯೆ ಮುಂದಕ್ಕೆ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.